ಅಲ್ಲಿ ಅವರ ಅತ್ತೆ ಮಾವರಿಗೆ ತೊಂದರೆಯನ್ನ ಕೊಟ್ಟು ಅವರನ್ನು ನಡ್ಕೊಳಕಾಗದೆ ಅವರಲ್ಲಿದ್ದಂತಹ ಹಣ ಒಡವೆ ಆಸ್ತಿನೆಲ್ಲ ತಗೊಂಡು ಕಷ್ಟಕ್ಕೆ ಈಡ್ ಮಾಡಿ ಇದಾಗೆ ಅವರು ಆಶ್ರಮ ಸೇರಿದ್ರು. ಕೊನೆಗೆ ಅವರು ಕಾಲಕ್ರಮೇಣ ಮರಣನೂ ಹೊಂದಿದ್ರು. ನೆಕ್ಸ್ಟ್ ಇವರ ಮಕ್ಕಳಿಗೆ ಮದ್ವೆ ಮಾಡಿದ್ರು. ಮಕ್ಕಳಿಗೆ ಮದ್ವೆ ಮಾಡಿದ್ಮೇಲೆ ಇವರ ಮಗ ಸೊಸೆ ಏನ್ ಮಾಡಿದ್ರು, ಸೇಮ್ ಇದೇ ತರನೇ ಅವರ ಅತ್ತೆ ಮಾವನಲ್ಲಿರ್ತಕ್ಕಂಥ ಒಡವೆಗಳನ್ನ ದುಡ್ಡನ್ನ ಎಲ್ಲ ಕದ್ದು ಅದೇ ತರ ಈಗಿನ ಕಾಲದಲ್ಲಾದ್ರೂ ಅವ್ರದ್ದು ಹೆಂಚಿನ ಮನೆನೇ ಇತ್ತು. ಆ ಹೆಂಚನ್ನೆಲ್ಲ ತೆಗೆದ್ಬಿಟ್ಟು ಸೇಮ್ ಡೈಲಾಗ್ ಹೇಳಿದ್ರು, ಅಯ್ಯೋ ನೋಡಿ ಕಳ್ತನ ಆಗೋಗಿದೆ, ಕಳ್ಳ ಬಂದ್ ತಗೊಂಡೋಗಿದ್ದೇನೆ ಹೀಗೆ ಅಂತ ಹೇಳಿ ಇದ್ ಮಾಡ್ತಾರೆ. ಅಯ್ಯೋ ಎಂತ ಕೆಲ್ಸ ಆಗೋದು ಅಂತ ಪೇಚಾಡ್ಕೊಂತಾರೆ. ನೋಡಿ ಇಷ್ಟೆಲ್ಲ ಆದ್ರೂ ಸಹ ಅವ್ರಿಗೆ ಜ್ಞಾಪಕ ಬರ್ಬೇಕಿತ್ತಲ್ವ ಅವ್ರ ಅತ್ತೆ ಮಾವನಿಗೆ. ನಾನ್ ನಮ್ಮ ಅತ್ತೆ ಮಾವನಿಗೆ ಇದೇ ರೀತಿ ಮಾಡಿದ್ದೆ ನೋಡಿ, ಇವತ್ ನನಗ್ ಅದೇ ಭಗವಂತ ಪರೀಕ್ಷೆ ಕೊಟ್ಟ ಅನ್ನೋದು ನನಗೆ ಜ್ಞಾನೋದಯವೇ ಆಗೋದಿಲ್ಲ. ನಾನು ಮಾಡಿದ ಆ ಪಾಪ ಕೆಲಸಗಳು ಜ್ಞಾಪಕವೇ ಇರೋದಿಲ್ಲ. ಇನ್ನೊಬ್ರು ತೊಂದರೆ ಕೊಟ್ಟಿದ್ದು ಕಷ್ಟ ಮಾಡಿದ್ದು ಜ್ಞಾಪಕ ಇರೋದಿಲ್ಲ. ನನ್ಗೆ ಯಾರು ತೊಂದರೆ ಕೊಟ್ಟಿದ್ರೆ, ನನ್ಗೆ ಯಾರು ಇದ್ ಮಾಡಿದ್ರೆ ಮಾತ್ರ ಚೆನ್ನಾಗಿ ನಮ್ಗೆ ಜ್ಞಾಪಕ ಇರುತ್ತೆ. ನೋಡಿ ಇದು ಅವ್ರಿಗೆ ಜ್ಞಾಪಕ ಬರ್ಬೇಕಿತ್ತು, ಬರ್ಲಿಲ್ಲ. ಕೊನೆಗೆ ಅವ್ರು ಅದೇ ಸ್ಥಿತಿಯಲ್ಲಿ ಅವ್ರ ಅತ್ತೆ ಮಾವನಿಗೆ ತೊಂದರೆ ಕೊಟ್ಟು ಆಶ್ರಮಕ್ಕೆ ಹಾಕಿ ಅವ್ರು ಮಾಡಿದ್ರು. ನೋಡಿ ಹೇಗೆ ಇದನ್ನೇ ಹೇಳೋದು, ಪ್ರಾರಬ್ಧ ಕರ್ಮ, ಕರ್ಮ ಇಸ್ ರಿಟರ್ನ್. ಕರ್ಮ ಯಾವತ್ತೂ ನಮಗೆ ಬಿಡೋದಿಲ್ಲ. ನಾವು ಮಾಡಿದ ಪಾಪ ಪುಣ್ಯಗಳ ಗಂಟನ ಪ್ರತಿಯೊಬ್ಬರು ಅನುಭವಿಸಿಯೇ ತೀರಬೇಕು. ಹಾಗಾದ್ರೆ ಈ ಒಂದು ಪ್ರಾರಬ್ಧ ಕರ್ಮ ನೋಡಿ ಮಾಡಿದೀವಿ ಅಂತ ಗೊತ್ತಾದ್ಮೇಲೆ ಮುಂದಕ್ಕಾದ್ರೂ ಪ್ರಾರಬ್ಧ ಕರ್ಮ ಕಟ್ಕೊಳ್ದರ ಹಾಗೆ ನಿಷ್ಕಾಮ ಕರ್ಮವನ್ನ ಮಾಡ್ಬೇಕು. ಆಗಮ ಕರ್ಮ ಅಂದ್ರೆ ಏನು? ಆಗಮ ನಾವೇನ್ ಮಾಡ್ತಾ ಇದೀವಿ, ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ ಇರೋದ್ರ ಜೊತೆಗೆ ಆಗಮ ಕರ್ಮ ಮತ್ತೆ ಮತ್ತೆ ಕರ್ಮಕ್ಕೆ ಆಡ್ ಮಾಡ್ಕೊಡ್ತಾ ಇದೀವಿ. ಅವಾಗ ನಾವೇ ಗೊತ್ತಿಲ್ದಲೇನೋ ಇನ್ನಷ್ಟು ಅದಕ್ಕೆ ಆಡ್ ಮಾಡ್ತಾ ಇದೀವಿ. ಕರ್ಮ ಅಂತಕ್ಕಂಥದ್ದು ತುಂಬಾ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ನಮಗೆ ಅರ್ಥವಾಗದೆ ಅದನ್ನ ನಾವು ಯಾವ ರೀತಿ ಬೇಕಾ ರೀತಿ ಬಳಸ್ಕೊಂಡು ನಮ್ಮ ಕರ್ಮವನ್ನ ನಾವೇ ಹೆಚ್ಚಿಸ್ಕೊಂತಾ ಇದೀವಿ. ಹಾಗಾದ್ರೆ ಇವನ್ನೆಲ್ಲ ಬಿಡ್ಬೇಕು. ಸಂಚಿತ ಕರ್ಮ ಹೋಗ್ಬೇಕು, ಪ್ರಾರಬ್ಧ ಕರ್ಮ ಹೋಗ್ಬೇಕು. ಆಗಮ ಕರ್ಮಕ್ಕೆ ಜಾಗವಿಲ್ಲದಂತೆ ನಿಷ್ಕಾಮ ಕರ್ಮವನ್ನ ಮಾಡ್ತಾ ಹೋದ್ರೆ ಮಾಡಿರುವ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ ಹೋಗ್ತಾ ಹೋಗುತ್ತೆ. ಆವಾಗ ನಮ್ಗೆ ಪುಣ್ಯವು ದೊರಕೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಭಗವಂತ ಈ ಒಂದು ಇದನ್ನ ಕರುಣಿಸು ಅಂತ ಹೇಳಿ ಫಲದ ಅಪೇಕ್ಷೆ ಇಲ್ಲದೆ ನೀನು ನಿಷ್ಕಾಮ ಕರ್ಮವನ್ನ ಮಾಡು. ಇಲ್ಲಿ 3ನೇ ಅಧ್ಯಾಯದಲ್ಲಿ ಭಗವಂತನು ಅರ್ಜುನನಿಗೆ ಇದನ್ನೇ ಬೋಧನೆ ಮಾಡ್ತಾ ಇದ್ದಾನೆ. ನಿಷ್ಕಾಮ ಕರ್ಮದಿಂದ ಫಲದ ಅಪೇಕ್ಷೆ ಇಲ್ಲದೆ ನೀನು ಯುದ್ಧವನ್ನ ಮಾಡು, ಆಗ ನಿನಗೆ ಗೊತ್ತಾಗುತ್ತೆ, ಆ ಜ್ಞಾನವು ನಿನಗೆ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಸಮತ್ವಂ ಯೋಗ ಉಚ್ಯತೆ ಅಂದ್ರೆ ಏನೇ ಬಂದ್ರು ಸಹ ಎಲ್ಲವನ್ನು ಸಮತ್ವದಲ್ಲಿ ತೆಗೆದುಕೊಳ್ಳುವುದನ್ನ ಸಾಧ್ಯ ಮಾಡಬೇಕು. ಲೋಕವೂ ಬೇಡ, ಪುಣ್ಯವೂ ಬೇಡ, ಫಲವೂ ಬೇಡ, ಪವಾಡವೂ ಬೇಡ, ಪ್ರಪಂಚವೂ ಬೇಡ. ಇವೆಲ್ಲವೂ ಗೊತ್ತಾಗ್ಬೇಕು ನನಗೆ, ಒಂದೊಂದು ಗೊತ್ತಾಗ್ಬೇಕು. ಲೋಕನೂ ಬೇಡ ನನಗೆ, ಯಾವ ಪುಣ್ಯನೂ ಬೇಡ, ಯಾವ ಫಲವೂ ಬೇಡ, ಅದು ಒಳ್ಳೇದು ಏನೋ ಯಾವ ಒಟ್ಟಿನಲ್ಲಿ ಫಲ ಯಾವುದೂ ಬೇಡ. ಪದಾರ್ಥಗಳು ಯಾವುದು ಲೋಕಕ್ಕೆ ಸಂಬಂಧಪಟ್ಟಂತ ಎಲ್ಲ ಪದಾರ್ಥಗಳ ಮೇಲೆ ನಮ್ಗೆ ತುಂಬಾ ವ್ಯಾಮೋಹ ಇರತಕ್ಕಂಥದ್ದು, ಆ ಪದಾರ್ಥಗಳು ಬೇಡ. ಕೊನೆಗೆ ಪ್ರಪಂಚ ಮಿಥ್ಯ, ಪರಮಾತ್ಮ ಸತ್ಯ ಅಂತ ಗೊತ್ತಾಗಿದೆ, ಅದಕ್ಕೆ ಪ್ರಪಂಚವೂ ಬೇಡ. ಹಾಗಾದರೆ ಏನು ಬೇಕು? ಯಥಾರ್ಥ ಬೇಕು. ಯಥಾರ್ಥ ಅಂದ್ರೆ ಏನು? ಇದ್ದದ್ದನ್ನ ಇದ್ದ ಹಾಗೆ ತಿಳಿದುಕೊಂಡು ಸಾಧನೆ ಮಾಡ್ತಕ್ಕಂಥದ್ದೇ ಯಥಾರ್ಥ. ಇಲ್ಲಿ ಭಗವಂತ ಕರ್ಮಯೋಗದಲ್ಲಿ ಮುಖ್ಯವಾಗಿ ಹೇಳ್ತಾ ಇದ್ದಾನೆ, ಕರ್ಮವನ್ನ ನೀನು ಯಥಾರ್ಥವಾಗಿ ಆಚರಣೆ ಮಾಡ್ಬೇಕು. ಪರಮಾತ್ಮನೇ ಬೇಕು ಎಂಬ ಪ್ರಜ್ಞಾವಂತ ಜಾಗೃತನಾದ್ರೆ ನಿನ್ಗೆ ನಾನು ಹೇಳಿದ್ದೆಲ್ಲ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದೇನೆ. ಲೋಕೇಸ್ಮಿನ್ ದಿವಿಧಾನಿಷ್ಠ ಅಂದ್ರೆ ಕರ್ಮ ಹೇಗೆ ಆಚರಿಸಿದ್ರೆ ನಾವು ಅದೇ ರೀತಿ ಹೊರಗೆ ಬರ್ತೇವೆ ಎಂಬುದನ್ನ ತಿಳ್ಕೊ. ಗುರುವಿನ ಪರಂಪರೆಯಿಂದ ಇದನ್ನ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಡಮರುಗ ಶಬ್ದ ಇದೆಯಲ್ಲ, ಶಿವ ಡಮರುಗ ಶಬ್ದ ಮಾಡ್ತಾನೆ, ಅಲ್ಲಿಗೆ ಏನಾಯ್ತು, ಅದರಿಂದ ಅಕ್ಷರಗಳು ಹೊರ ಬಂದಿವೆ, ರೂಪನು ಸಹ ಅಲ್ಲಿಂದಲೇ ಬಂದಿದ್ದು. ಈ ಶಬ್ದದಿಂದಲೇ ನಾದವೂ ಹೊರಬಂತು, ನಾದದಿಂದ ವೇದವು ಹೊರಬಂತು. ಮೊಟ್ಟ ಮೊದಲು ನಾರಾಯಣ ಕರ್ತನೆ ಅಂದ್ರೆ ಭಗವಂತನೇ ಆಗಿದ್ದಾನೆ. ಉಪದೇಶ ಮೊಟ್ಟ ಮೊದಲಿಗೆ ಮಾಡಿದವರು ಶ್ರೀಮನ್ ನಾರಾಯಣ ಆದಿಗುರುಗಳು. ಇವರು ಬ್ರಹ್ಮರಿಗೆ ಮೊದಲು ಉಪದೇಶವನ್ನ ಮಾಡ್ತಾರೆ. ಬ್ರಹ್ಮನು ತನ್ನ ಮಗ ವಸಿಷ್ಠನಿಗೆ ಉಪದೇಶವನ್ನ ಮಾಡಿದರೆ, ವ್ಯಾಸರು ಶುಕನಿಗೆ, ಗೌಡ ಪದಾಚಾರ್ಯ, ಗೋವಿಂದ ಪದಾಚಾರ್ಯ,
ಶಂಕರಾಚಾರ್ಯರು ಒಬ್ಬರಿಂದ ಒಬ್ಬರಿಗೆ ಅದು ಬೋಧನೆಯನ್ನ ಮಾಡ್ತಾ ಬಂದಿದ್ದಾರೆ. ಶಂಕರಾಚಾರ್ಯರು 4 ಪೀಠವನ್ನ ಸ್ಥಾಪಿಸಿ ಭಾರತೀಯರಿಗೆ ಹೀಗೆ ಒಬ್ಬರಿಂದ ಒಬ್ಬರಿಗೆ ಇದನ್ನ ಉಪದೇಶ ಮಾಡ್ತಾ ಹೋದ್ರು. 4 ವೇದಗಳು 4 ದಿಕ್ಕುಗಳಿಗೂ ಸಹ ಉಪದೇಶವಾಗ್ತಾ ಇದೆ. ಯಜುರ್ವೇದದಲ್ಲಿ ಶೃಂಗೇರಿಯಲ್ಲಿ ನಡೆತ್ತದೆ. 4 ಪೀಠಗಳು 4 ದಿಕ್ಕಿನಲ್ಲಿ ನಡೆದಾಗ ಅರ್ಜುನ ಪುರಾತನದಿಂದ ಬಂದಿರುವುದನ್ನ ನಾನು ನಿನಗೆ ಉಪದೇಶ ಮಾಡ್ತಾ ಇದ್ದೀನಿ. ಒಂದೊಂದನೇ ಕ್ರಮವಾಗಿ ಗೊತ್ತಾಯ್ತಲ್ಲ, ಶಬ್ದ ಹೇಗೆ ಬಂತು, ಶಬ್ದದಿಂದ ನಾದ ಹೇಗ್ ಬಂತು, ನಾದದಿಂದ ವೇದ ಹೇಗೆ ಹೊರಗೆ ಬಂತು, ಆ ವೇದದ ಮೇಲೆ ನಿನಗೆ ಬೋಧನೆಯನ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಜ್ಞಾನ ಯೋಗೇನ ಯೋಗಿನ, ಕರ್ಮ ಯೋಗೇನ ಸಾಂಗಿನ. ಅಂದ್ರೆ 2 ಮಾರ್ಗ, ಕರ್ಮ ಮಾಡಲೇಬೇಕು, ಜ್ಞಾನವನ್ನು ಪಡ್ಕೊಳ್ಳೇಬೇಕು. 2ರಲ್ಲಿ ಒಂದಂತ ಆಗಲ್ಲ. ಕರ್ಮನೂ ಮಾಡ್ತಾ ಇರ್ಬೇಕು, ನೀನು ಜ್ಞಾನವನ್ನು ಪಡಬೇಕು. ಯಾವುದು ಸಹ ವ್ಯಕ್ತಿನ ಆಧರಿಸದೆ ಕರ್ಮಕ್ಕೆ ಕಾರ್ಯ ಪ್ರಾರಂಭ ಆಗುತ್ತದೆ. ಉದಾಹರಣೆ, ಈಗ ಫ್ಯಾನ್ ಬೇಕು ಅಂತ ಹೇಳಿದ್ರೆ ಕರ್ಮ. ಫ್ಯಾನ್ ಹಾಕಪ್ಪ ಅಂತ ನಾನು ಮಾತಾಡಿದ್ರೆ ಅದು ಕರ್ಮವಾಯ್ತು. ಆಫ್ ಮಾಡು ಎಂದಾಗ ಅದು ನಿಂತಿತ್ತು. ಇದ್ಯಾವುದು? ಇದು ಪ್ರವೃತ್ತಿ. ಪ್ರವೃತ್ತಿ ಅಂತಂದ್ರೆ ನಾವು ಮಾತಾಡ್ತಕ್ಕಂಥದ್ದು, ಮಾತನಾಡಿ ಕೆಲಸ ಮಾಡ್ತಕ್ಕಂಥದ್ದು. 2 ನನ್ನಿಂದಲೇ ಆಯ್ತು. ಯಾವ್ದು? ಪ್ರವೃತ್ತಿ. ಹಾಕು ಫ್ಯಾನ್ ಅಂತ ಹೇಳಿದೆ, ಅದು ಪ್ರವೃತ್ತಿ. ಫ್ಯಾನ್ ಸಾಕು, ಆಫ್ ಮಾಡು ಅಂತ ಹೇಳಿದೆ, ಇದು ನಿವೃತ್ತಿ. ಹೀಗೆ 2 ಸಹ ಬರ್ತಾನೆ ಇರ್ತದೆ. ಈ 2 ಸಹ ಎಲ್ಲಿ ನಡೀತಾ ಇದೆ ಅಂತಂದ್ರೆ ಭಗವಂತ ಹೇಳ್ತಾ ಇದ್ದಾನೆ, ಎಲ್ಲವೂ ನಮ್ಮಿಂದಲೇ ನಡೀತಾ ಇದೆ. ಅದಕ್ಕೆ ನೀನು ಭಗವಂತನನ್ನ ಆರಾಧಿಸದೆ ಸೇವೆ ಮಾಡಿದ್ರೆ ಕರ್ಮವು ನಿನ್ನನ್ನ ಬಂಧಿಸುವುದಿಲ್ಲ, ಅದು ಬಿಡುಗಡೆ ಮಾಡುತ್ತದೆ, ವಿಮುಕ್ತಿ ಹೊಂದುತ್ತಾ ಅಂತ ಹೇಳ್ತಾನೆ. ಯಾಕೆ ಅಂತಂದ್ರೆ ತಂದೆ ತಾಯಿಗಳು ನಮಗೆ ಮದುವೆಯನ್ನ ಮಾಡಿ ಕರ್ಮ ಬಂಧನಕ್ಕೆ ಈಡು ಮಾಡ್ತಾರೆ. ಗುರುಗಳು ಬಂದು ಉಪದೇಶವನ್ನ ಕೊಟ್ಟು ಕರ್ಮವನ್ನ ಬಿಡುಗಡೆ ಮಾಡಿಸಿ ಜ್ಞಾನವನ್ನ ನೀಡ್ತಾರೆ. ಇವರು ಬಂಧಿಸ್ತಾರೆ, ಅವರು ಬಂಧನಗಳಿಂದ ಬಿಡುಗಡೆ ಮಾಡ್ತಾರೆ. ಹಾಗಾದ್ರೆ ನೀವು ಕೇಳ್ಬೋದು, ಮತ್ತೆ ಯಾಕೆ 2 ಇದನ್ನೇ ಮಾಡೋದು ಯಾಕೆ ಅಂತಂದ್ರೆ, ಅಂದ್ರೆ ಲೌಕಿಕದಲ್ಲಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಕರ್ಮ ಬಂಧನಕ್ಕೂ ಈಡಾಗ್ಬೇಕು, ಆ ಮದುವೆ ಮಾಡ್ಕೋಬೇಕು. ಮದುವೆ ಮಾಡ್ಕೊಂಡ್ಮೇಲೆ ಲೌಕಿಕದ ಜೀವನದ ಸಂಸ್ಕಾರದ ಜೊತೆಯಲ್ಲೇ ಇದ್ದುಕೊಂಡು ನೀನು ನಿಷ್ಕಾಮ ಕರ್ಮವನ್ನ ಮಾಡುತ್ತಾ ಭಗವಂತನನ್ನ ಹೇಗೆ ಪಡಿಬೇಕು ಅನ್ನೋದು ಸಹ ನೀನು ತಿಳ್ಕೋಬೇಕು. ಮೊದಲೇ 2ನೇ ಅಧ್ಯಾಯದಲ್ಲಿ ಹೇಳಿದ್ದೀನಿ, ಯುದ್ಧವನ್ನ ಮಾಡ್ತಾ ಇರ್ತಕ್ಕಂಥದ್ದು ನೀನಲ್ಲ, ನಾನೇ ಇದ್ದು ಯುದ್ಧ ಮಾಡಿಸ್ತಾ ಇದೀನಿ, ನೀನು ನೆಪ ಮಾತ್ರ, ಉಪಾಧಿ ಅಂತ ಹೇಳಿದ್ದಾರೆ. ಆದ್ರೂ ಸಹ ನನಗೆ ಅರ್ಥ ಆಗೋದಿಲ್ಲ. ಪ್ರವೃತ್ತಿ ನಿವೃತ್ತಿ 2 ಸಹವನ್ನು ನಡೆಯಲೇಬೇಕು. ಅದಕ್ಕೆ ಹೇಳ್ತಾರೆ ನ ಕರ್ಮಣ ಮನಾರಂಭಾತ್, ಅಂದ್ರೆ 34 ವರ್ಷ ಆದ್ಮೇಲೆ ಪೆನ್ಷನ್ ಬರುತ್ತೆ ಅಂತ ಹೇಳಿದೀವಿ. ಈಗ ಕೆಲಸ ಮಾಡೇ ಬಿಡ್ತೇನೆ ಅಂತಂದ್ರೆ ಹೇಗಾಗುತ್ತೆ? ಆಗೋದಿಲ್ಲ. ಪೆನ್ಷನ್ ಬರೋವರೆಗೂ ಸಹ ನಾನು ಕೆಲಸವನ್ನ ಶ್ರದ್ಧೆಯಿಂದ ಮಾಡಿದ್ರೆ ಮಾತ್ರ ಪೆನ್ಷನ್ ಬರುತ್ತೆ. ಶ್ರದ್ಧೆಯಿಂದ ಮಾಡಿದ್ರೆ ಪೆನ್ಷನ್ ಬರುತ್ತೆ ಅಂತ ಕಾದ್ಕೊಂಡ್ ಕೂತ್ರೆ ಬರೋದಿಲ್ಲ. ಅದೇ ರೀತಿಯಾಗಿ ಫಲದ ಅಪೇಕ್ಷೆ ಇಲ್ಲದೆ ನಾನು ಕರ್ಮವನ್ನ ಮಾಡ್ಲೇಬೇಕು, ಆ ಕರ್ಮವನ್ನ ಯೋಗವಾಗಿ ನಾನು ಮಾಡ್ತಾ ಹೋಗ್ತೀನಿ ಅಂತ ಮಾಡಿದ್ರೆ ನಿನಗೂ ಪೆನ್ಷನ್ ಬರುತ್ತೆ. ಯಾವ ಪೆನ್ಷನ್ ಬರುತ್ತದೆ? ಪೂರ್ಣವಾಗಿ ಭಗವಂತನು ಅನುಗ್ರಹಿಸ್ತಾನೆ. ಯಾವ ಕರ್ಮದಲ್ಲೂ ಸಿಲುಕೊಳ್ಳೋದಿಲ್ಲ. ಪ್ರಾರಬ್ಧ ಕರ್ಮ ಇಲ್ಲ, ಸಂಚಿತ ಕರ್ಮ ಇಲ್ಲ, ಆಗಮ ಕರ್ಮವೂ ಇಲ್ಲ. ಎಲ್ಲವನ್ನ ದಾಟಿ ನಿಷ್ಕಾಮ ಕರ್ಮದಲ್ಲಿ ಸಾಧನೆ ಮಾಡಿ ಜ್ಞಾನದಲ್ಲಿ ನಿಲ್ತೀಯ. ಅದಕ್ಕೆ ಕರ್ಮ ಮಾಡಲೇಬೇಕು. ಆ ರೀತಿಯಾಗಿ ನೀನು ಬರಲೇಬೇಕು. ಮಾನಸಿಕ ಸ್ಥಿತಿ, ಕರ್ಮ ಮಾಡೋದಿಲ್ಲ ಅಂತ ನೀನು ಮಾನಸಿಕ ಸ್ಥಿತಿ ಹೇಳ್ತಿದ್ರು ಸಹ ಕರ್ಮಯೋಗಿ ಆಗು, ಜ್ಞಾನ ಯೋಗಿ ಆಗು. ಆಗ ಮಾತ್ರ ನೀನು ಕರ್ಮೇಂದ್ರಿಯಾಣೆ ಸಂಯಮ್ಯ, ಕರ್ಮಗಳ ಮಧ್ಯೆ ಇರುವ ವ್ಯತ್ಯಾಸವನ್ನ ನೀನು ಮರೆಯುತ್ತೀಯ, ತಿಳ್ಕೊಂತೀಯ. ಯೋಗಕ್ಕೂ ಕರ್ಮಕ್ಕೂ ಇರುವ ವ್ಯತ್ಯಾಸ ನಾವು ಈಗ ಇಷ್ಟು ಅಂತ ತಿಳ್ಕೊಂಡಿದೀವಿ. ಆದ್ದರಿಂದ ನೀನು ಬಿಡುಗಡೆ ಹೊಂತೀಯ. ಹೇಗೆ? ಯಥಾರ್ಥವನ್ನ ಗುರುತಿಸೋದಕ್ಕೆ ಪ್ರಾರಂಭ ಮಾಡ್ತೀಯ. ಆಗ ಕರ್ಮ ಎಲ್ಲಿಂದ ಬಂತು, ಹೇಗೆ ಮಾಡ್ಬೇಕು, ಈ ಕರ್ಮ ಹುಟ್ಟುವುದು, ಸಾಯುವುದು, ಬದುಕುವುದು ಎಲ್ಲವೂ ಕರ್ಮವೇ. ಬರೀ ಕೆಲಸ ಮಾಡೋದಷ್ಟೇ ಅಲ್ಲ. ನಾವು ಹುಡ್ತಾ ಇರೋದು ಕರ್ಮದಾನುಸಾರವಾಗಿ ಸಂಸಾರ ಹುಟ್ಟಿದ್ದು, ಆಲೋಚನೆಗಳಿಂದಲೇ ಸಂಸಾರ ಬಂದಿದ್ದು, ಆ ಸಂಸಾರದಿಂದಲೇ ಕರ್ಮಗಳು ಪ್ರಾರಂಭವಾಗಿದ್ದು. ಹುಟ್ಟುತ್ತೆ, ಸಾಯುತ್ತೆ, ಬದುಕುತ್ತೆ, ಎಲ್ಲವೂ ಸಹ ಕರ್ಮ ಕೆಲಸ ಮಾಡ್ತಾ ಹೋಗ್ತದೆ. ಅದಕ್ಕೆ ಆದ್ರೂ ಸಹ ನಿನಗೆ ಒಳಗಡೆ ವಿಷಯ ಗೋಚರವಾಗುತ್ತದೆ. ಯಾವ ರೀತಿ ಗೋಚರವಾಗುತ್ತದೆ? ಇಂದ್ರಿಯಗಳ ಶರೀರವು ಕರ್ಮ ಮಾಡುವುದಿಲ್ಲ, ಆದರೆ ಹಿಂದೆ ಕಾರಣವಿದ್ದದು ಮಾಡಿಸ್ತಾ ಹೋಗ್ತಕ್ಕಂಥದ್ದೇ. ಅದನ್ನೇ ಸಂಕಲ್ಪ ಅಂತ ಹೇಳ್ತಕ್ಕಂಥದ್ದು. ಇದನ್ನು ನಡೆಸುವುದರ ಹಿಂದೆ ಒಂದು ಇದೆ, ಯಾವುದು? ಪರಮಾತ್ಮನೇ ಆಗಿರುತ್ತಾನೆ.
ಪರಮಾತ್ಮನ ಅನುಗ್ರಹವಿಲ್ಲದೆ ಸಂಕಲ್ಪ ಧಾರ್ಮಿಕವಾಗಿ ನಡೆಯಲು ಕಾರ್ಯಗತವಾಗಲು ಸಾಧ್ಯ ಇದೆಯೇ? ಇಲ್ಲ, ಭಗವಂತನೇ ಬೇಕು. ವಿಶೇಷವಾಗಿ ತಿಳುಕೋ ಅರ್ಜುನ, ಧರ್ಮವೇ ಭಗವಂತ, ನಿಯಮವೇ ಭಗವಂತ. ಧರ್ಮವೂ ಭಗವಂತವೇ, ನಿಯಮವೂ ಭಗವಂತನೇ. ಅದಕ್ಕೆ ನಾನು ಸಂಕಲ್ಪ ಮಾಡ್ತಾ ಇದ್ದೀನಿ, ಈಶ್ವರನ ಅನುಗ್ರಹವಿಲ್ಲದೆ ಏನು ನಡೆಯೋದಿಲ್ಲ. ಮಿಥ್ಯಾಚಾರ ಸ ಉಚ್ಯತೆ. ಜ್ಞಾನಿಯ ಮನಸ್ಸು ನಿಶ್ಚಲವಾಗಿದೆ, ಶರೀರವು ಕರ್ಮ ಮಾಡ್ತಾ ಹೋಗ್ತದೆ. ಈ ಕರ್ಮದ ಕೆಲಸವನ್ನ ನಾನು ಮಾಡ್ತಾ ಹೋಗ್ತಾ ಇದ್ದೀನಿ. ಹಾಗಾದ್ರೆ ಏನಿದು ಈ ಕರ್ಮ 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 ಅಂತ ಹೇಳ್ತಾನೆ ಇದಾರಲ್ಲ, ಇದನ್ನ ಯಾಕೆ ಮಾಡ್ಬೇಕು, ಏನ್ ಮಾಡ್ಬೇಕು, ನಂಗಂತ ಒಂದು ಅರ್ಥ ಆಗ್ತಾ ಇಲ್ಲ ಅಂತ ಗೊಂದಲಕ್ಕೆ ಅರ್ಜುನ ತರ ಈಡಾಗದ್ ಬೇಡ. ಇಲ್ಲಿ ಒಂದೊಂದನೇ ಸ್ಪಷ್ಟವಾಗಿ ತಿಳಿಸಿದೀನಿ, ಅದ್ರಿಂದ ಬಿಡಿಸ್ಕೊಳ್ತಾ ಹೋಗು. ಹೇಗೆ ಬಿಡಿಸ್ಕೊಳ್ತಕ್ಕಂಥದ್ದು? ಲೌಕಿಕವಾಗಿ ಸಂಸಾರದಲ್ಲಿ ಇದ್ದ ಮೇಲೆ ಕರ್ಮ ಇದ್ದೇ ಇರುತ್ತದೆ. ಅದನ್ನ ಅಂಟಿಯೂ ಅಂಟದಂತಿರುವ ಅಭ್ಯಾಸವನ್ನ ಮಾಡ್ಕೋ. ಆಗ ನಿನಗೆ ಜಾಗೃತವಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಇಲ್ಲಿ ಒಂದು ಪಕ್ಷಿ ಕಥೆ ಹೇಳ್ತಾರೆ. ಏನು ಅಂತಂದ್ರೆ, ಎರಡು ಪಕ್ಷಿಗಳು ಕುಳಿತಿವೆ ಒಂದು ಮರದ ಮೇಲೆ. ಒಂದು ಪಕ್ಷಿ ಮೇಲ್ ಕುಳಿತಿದೆ, ಇನ್ನೊಂದು ಪಕ್ಷಿ ಕೆಳಗ್ ಕುಂತಿದೆ. ಕೆಳಗ್ ಕೂತ್ಕೊಂಡಿರೋ ಪಕ್ಷಿ ಏನ್ ಮಾಡ್ತಾ ಇದೆ, ಎಲ್ಲ ಕಡೆ ಸುತ್ತಲೂ ಏನಿದೆ ಎಲ್ಲಾರು ಸಿಗುತ್ತೆ, ಹಾರೋದ್ರ ತಗೋಬೋದಾ, ಇದ್ ತಗೋಬೋದಾ, ಅಲ್ಲಿ ಕಾಳಿದ್ಯಾ, ಅಲ್ಲಿ ಏನಾರ ಹಣ್ಣಿದ್ಯಾ, ಈ ರೀತಿ ಎಲ್ಲಾ ಕಡೆ ನೋಡ್ತಾನೆ ಇದೆ. ಮೇಲಿನ ಪಕ್ಷಿ ನಿಶ್ಚಲವಾಗಿ ಸುಮ್ಮನೆ ಆಕಾಶವನ್ನ ವೀಕ್ಷಿಸ್ತಾ ಆರಾಮಾಗಿ ನೆಮ್ಮದಿಯಿಂದ ಮರದ ಮೇಲೆ ಕೂತ್ಕೊಂಡಿದೆ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಕೆಳಗಿರುವ ಪಕ್ಷಿ ಮನಸ್ಸು ಚಂಚಲವಾಗಿದೆ, ಗೊಂದಲವಾಗಿದೆ, ಯಾವ್ದು ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಎಲ್ಲವೂ ಬೇಕು ಅನ್ನೋ ಎಗರಿಸ್ತಾ ಅಂತಕ್ಕಂಥ ಮನಸ್ಸಾಗಿದೆ. ಅದಕ್ಕೆ ಆ ಪಕ್ಷಿ ಪೂರ್ಣವಾದ ಚಂಚಲ ಮನಸ್ಸಿನಿಂದ ಕರ್ಮದ ಭಾವದಲ್ಲಿ ಎಲ್ಲವನ್ನ ನೋಡ್ತಾ ಇದೆ. ನಾನೇನ್ ತಗೋಬೇಕು, ಏನ್ ಮಾಡ್ಬೇಕು ಅನ್ನೋದ್ರಲ್ಲಿ ಚಿಂತೆ ಮಾಡ್ತಾ ಇದೆ. ಅದಕ್ಕೆ ಮೇಲಿನ ಪಕ್ಷಿ ಹೇಳತ್ತೆ, ಏನ್ ನೋಡ್ತಾ ಇದೀಯ ನೀನು, ಸಾಕು ಬಾ ನೋಡು, ನನ್ ಮೇಲ್ ಕುಂತಿಲ್ವಾ, ನೀನು ಬಾ ಮೇಲಕ್ಕೆ ಅಂತಾನೆ. ಅಯ್ಯಯ್ಯಪ್ಪ, ನೀನ್ ಹೋದೆ ಅಂತ ನಾನ್ ಬರೋದಕ್ ಸಾಧ್ಯವಿಲ್ಲ, ನನಗೆ ಇನ್ನೂ ತುಂಬಾ ಆಸೆ, ಆಕಾಂಕ್ಷೆಗಳು, ಭಾವನೆಗಳು ತುಂಬಾ ಇದಾವೆ, ಅವೆಲ್ಲವನ್ನ ನಾನು ಪೂರೈಸ್ಕೊಂಡು ಬರ್ತೀನಿ ಅಂತ ಹೇಳ್ತದೆ. ಏನು ನಿನ್ನ ಆಸೆ? ನನಗೆ ಇನ್ನೂ ಅದ್ ತಿನ್ಬೇಕು, ಇದ್ ತಿನ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಆ ವಿಚಾರ ತಿಳ್ಬೇಕು, ಇವೆಲ್ಲ ನನಗ್ ತುಂಬಾ ಇದೆ, ಅದಕ್ಕೆ ನಾನ್ ಈಗ್ಲೇ ಬರೋದಿಲ್ಲ ಅಂತ ಹೇಳತ್ತಂತ ಪಕ್ಷಿ. ಅದಕ್ಕೆ ಮೇಲ್ಪಕ್ಷಿ ಹೇಳುತ್ತೆ, ನೋಡಪ್ಪ, ನಿನ್ ಹಾಗೆ ನಾನೂ ಇದ್ದವನು, ನಾನು ನಿನ್ ಹಾಗೆ ಕುಳಿತುಕೊಂಡು ಎಲ್ಲವೂ ಬೇಕು ಬೇಕು, ಲೋಕದಲ್ಲಿ ಇರ್ತಕ್ಕಂಥದ್ದು ಪ್ರತಿಯೊಂದು ಬೇಕು ಅಂತಂದು ನಾನು ನಿರೀಕ್ಷಣೆ ಮಾಡಿದ್ದು ನಿಜ. ಆದ್ರೆ ಗೊತ್ತಾಯ್ತು ನನಗೆ, ಇವೆಲ್ಲವೂ ಸಹ ಜ್ಞಾನದಿಂದ ತಿಳ್ಕೊಂಡೆ, ಕರ್ಮವನ್ನ ಜ್ಞಾನದಿಂದ ಜಯಿಸಲೇಬೇಕು, ಕರ್ಮವನ್ನ ಫಲದ ಅಪೇಕ್ಷೆ ಇಲ್ಲದೆ ಮಾಡ್ಬೇಕು ಅನ್ನೋದು ನಾನ್ ತಿಳ್ಕೊಂಡ್ಬಿಟ್ಟೆ. ಅದಕ್ಕೆ ಇವಾಗ ನಾನು ಮಿಥ್ಯವಾಗಿರ್ತಕ್ಕಂಥ ಈ ಪ್ರಪಂಚದಲ್ಲಿ ಏನು ಸಿಗೋದಿಲ್ಲ, ಇದು ಯಾವುದೂ ಸತ್ಯ ಅಲ್ಲ, ಇಲ್ಲಿ ಎಲ್ಲವೂ ಪದಾರ್ಥಗಳೇ. ಈ ಪದಾರ್ಥಗಳಿಂದ ಯಾವ ಸುಖ ಭೋಗಗಳು ನನಗೆ ದೊರಕೋದಿಲ್ಲ. ಯಥಾರ್ಥವಾದ ಭಗವಂತನನ್ನ ನಾನ್ ತಿಳಿಬೇಕು ಅಂತ ಡಿಸೈಡ್ ಮಾಡಿದೆ. ಆಗ ಡಿಸೈಡ್ ಮಾಡಿದ ತಕ್ಷಣ ಏನಾಯ್ತು, ನನ್ನ ಮನಸ್ಸು ಚಂಚಲವಾಗೋದು ಹೋಯ್ತು. ಮತ್ತೆ ಈ ಕಾಮ ಕ್ರೋಧ ಆಸೆಗಳೇನಿದ್ವು ಅವೆಲ್ಲವೂ ನನ್ನಲ್ಲಿ ಕಡಿಮೆ ಆಯ್ತು. ಪದಾರ್ಥವಲ್ಲದೆ ಯಥಾರ್ಥವಂದ್ರೆ ಭಗವಂತನನ್ನೇ ತಿಳಿಬೇಕು ಎಂಬ ಆಸೆ ಆಯ್ತು. ಅದಕ್ಕೆ ನನಗೆ ಈ ಲೌಕಿಕದ ವ್ಯವಹಾರ ಸಾಕು ಅಂತ ಅನ್ಬಿಟ್ಟು ಮೇಲೆ ಬಂದು ಮರದ ತುದಿಯಲ್ಲಿ ಮೇಲೆ ಕೂತ್ಕೊಂಡಿದ್ದೀನಿ. ಈಗ ನನಗೆ ಯಾವ ಭಯವೂ ಇಲ್ಲ, ಭ್ರಾಂತಿಯೂ ಇಲ್ಲ, ಆಸೆಯೂ ಇಲ್ಲ, ಆಕಾಂಕ್ಷೆಗಳೂ ಇಲ್ಲ. ಎಷ್ಟು ನಿರ್ಮಲವಾಗಿದ್ದೀನಿ ಅಂತ ಅಂದ್ರೆ ಆನಂದವಾಗಿದ್ದೀನಿ. ಈ ಆನಂದ ಎಲ್ಲಿಂದ ಬಂತು ಅಂದ್ರೆ ಕರ್ಮವನ್ನ ಯೋಗ ಮಾಡೋದ್ರಿಂದ ಬಂತು. ಹಾಗಂತ ನಾನ್ ಮೇಲ್ ಕೂತ್ಕೊಂಡಕ್ಷಣಕ್ಕೆ ನಾನೇನ್ ಪ್ರಪಂಚದಲ್ಲಿ ಓಡಾಡೋದಿಲ್ಲ, ಹಾರಾಡಲ್ಲ, ಆಹಾರ ತರಲ್ಲ ಅಂತಲ್ಲ, ಎಲ್ಲವನ್ನ ಮಾಡ್ತೇನೆ. ಆದ್ರೆ ನನಗೆ ಎಷ್ಟು ಬೇಕೋ ಅಷ್ಟು ಮಾಡ್ತೇನೆ, ಯಾವುದಕ್ಕೂ ನಾನು ಅಂಟ್ಕೊಳ್ಳೋದಿಲ್ಲ. ಎಲ್ಲ ಬೆಳಗಿಂದ ಸಾಯಂಕಾಲ ತನಕ ಮಾಡ್ಬಿಡ್ತೀನಿ. ಸಾಯಂಕಾಲ ಬಂದು ಮರದ ತುದಿಯಲ್ಲಿ ಕೂತ್ಕೊಂಡು ಆಕಾಶವನ್ನ ನೋಡ್ತಾ, ಭಗವಂತ ನೋಡ್ತಾ ನಾನು ಆನಂದ ಪಡ್ತೀನಿ ಅಂತ ಹೇಳತ್ತಂತೆ ಪಕ್ಷಿ. ಹಾಗೆ ನಾವು ಸಹ ನಮ್ಮ ಜೀವನದಲ್ಲಿ ಅರ್ಜುನ, ನೀನು ಇದೇ ರೀತಿ ಹೋಗ್ಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಎಲ್ಲವನ್ನ ಮಾಡು, ಯೋಗ ಹಾಗಾಗಿ ಮಾಡು. ಎಲ್ಲದಲ್ಲೂ ನಾನು 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 ಅಹಂಕಾರ, ಮಮಕಾರ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾಸರೆ ಇವೆಲ್ಲವನ್ನ ಇಟ್ಕೊಂಡು ಮಾಡ್ತಾ ಹೋಗ್ಬೇಡಪ್ಪ. ಅದ್ರಿಂದ ಹೊರಗಡೆ ಬಾ. ಮನಸ್ಸಿನಲ್ಲಿ ನಾನು ಕರ್ಮ ಮಾಡುತ್ತಿದ್ದೀನಿ, ಇಲ್ಲ ಕರ್ಮ ತನ್ನಷ್ಟಕ್ಕೆ ತಾನೇ ನಡೆಯುತ್ತಿದ್ದೀಯಾ. ನಾನು ಬದುಕಿದ್ದೀನಿ ಅಂದ್ರೆ ಏನಕ್ಕೋಸ್ಕರ ಬದುಕಿದ್ದೀನಿ, ನನ್ನ ಪ್ರಮೇಯ ಅವಶ್ಯಕತೆ ಇಲ್ಲ. ಕರ್ಮ ಮಾಡುವುದು ಶರೀರವೇ ಆದರೂ ಆಲೋಚನೆ, ಸಂಕಲ್ಪ ಮಾಡುವುದು ಯಾವುದು? ನಮ್ಮ ಮನಸ್ಸು. ಈಗ ಗೊತ್ತಾಯ್ತಲ್ವಾ? ಕರ್ಮ ಮಾಡುವುದು
ಕೇವಲ ಶರೀರ. ಆಲೋಚನೆ ಸಂಕಲ್ಪ ಮಾಡುವುದು ಯಾವುದು? ಮನಸ್ಸು ಅಂತಕ್ಕಂಥದ್ದು. ಆ ಮನಸ್ಸಿಗೆ ಪ್ರೇರೇಪಣೆ ನೀಡುವುದು ಪರಮಾತ್ಮ. ಅದಕ್ಕೋಸ್ಕರ ಪರಮಾತ್ಮನ ಅನುಗ್ರಹದಿಂದ ಕರ್ಮ ನಡೆಯುತ್ತಿದೆ. ನನ್ನಿಂದ ಏನು ನಡೀತಾ ಇಲ್ಲ, ಪರಮಾತ್ಮನೇ ಇದ್ದು ಅವನೇ ಮಾಡಿಸೋದ್ರಿಂದ ಅವನ ಅನುಗ್ರಹದಿಂದ ನಡೆಯುತ್ತಿರುತ್ತದೆ. ಕರ್ಮದ ಮೂಲ ತಿಳಿದು ಮಾಡಿದಾಗ ಅದು ನಿಷ್ಕಾಮ ಕರ್ಮವಾಗುತ್ತದೆ. ಯಾವಾಗ ಕರ್ಮದ ಮೂಲ ತಿಳಿದೆಯೋ ಆವಾಗ ಅದು ಯಾವಾಗುತ್ತೆ? ನಿಷ್ಕಾಮ ಕರ್ಮ ಆಗುತ್ತೆ. ಯಜ್ಞ ಭಾವದಲ್ಲಿ ಮಾಡು, ಕರ್ಮ ಯೋಗವಾಗುತ್ತದೆ. ಕರ್ಮ ಬಂಧಿಸುವುದಕ್ಕೂ ಕಾರಣ, ನಮ್ಮ ಮಾಲಿನ್ಯ ಕಳೆಯುವುದಕ್ಕೂ ಕರ್ಮವೇ ಕಾರಣವಾಗುತ್ತದೆ. ಉದಾಹರಣೆಗೆ ಹೇಗೆ ಅಂತಂದ್ರೆ, ನಮ್ಗೆ ನಾನು ನಿಮ್ಮನೆಗ್ ಬಂದಿದ್ದೆ, ನಿಮ್ಮನೆಗ್ ಬಂದಾಗ ಒಂದು ಪೆನ್ನು ಬಿಟ್ಟು ಹೋಗ್ಬಿಟ್ಟಿದ್ದೆ. ಅದಕ್ಕೆ ಪೆನ್ನು ಅಲ್ಲೇನಾರು ಕಾಣಿಸ್ತಾ ಅಕಸ್ಮಾತ್ ಇದೆಯಾ ಅಂತ ಕೇಳಿದ್ರೆ ಅದು ಕರ್ಮ ಆಗೋದಿಲ್ಲ. ಆದ್ರೆ ಅಲ್ಲೇನಾಗುತ್ತೆ ಅಂತಂದ್ರೆ, ನಾನ್ ನಿಮ್ಮಲ್ಲಿ ಒಂದು ಪೆನ್ ಬಿಟ್ಟು ಬಂದಿದ್ದೆ, ಆ ಪೆನ್ನನ್ನ ಕೊಟ್ಕಳ್ಸಿ, ಇದ್ರೆ ಕೊಟ್ಕಳ್ಸಿ, ಆ ಪೆನ್ ಇತ್ತಲ್ಲಿ ಅಂತಂದ್ರೆ ಅವರ ಮೇಲೆ ಕಳ್ಳತನದ ಆರೋಪ ಹೊರಿಸಿದಂತೆ ಆಗುತ್ತದೆ. ನಮ್ಮ ಮಾತುಗಳ ಭಾವನೆಯ ಹಿಂದಿನ ಅರ್ಥ ಇದೆಯಲ್ಲ, ಅದು ಬಹಳ ಪ್ರಮುಖವಾಗಿರ್ತದೆ. ಕೇಳುವಾಗ ನನ್ನ ಮನಸ್ಸಿನಲ್ಲಿ ಯಾವ ಆಲೋಚನೆ ಇತ್ತು, ಅಲ್ಲ ಬಿಟ್ಟು ಬಂದಿದ್ದೆ ನೋಡಿ ಪೆನ್ನು, ಅವ್ರು ಎತ್ತಿಟ್ಕೊಂಡ್ಬಿಟ್ಟವ್ರೆ, ಹೇಳದಲ್ಲ ಪೆನ್ ಬಿಟ್ಟೋಗಿದ್ದೀರಾ, ತಗೊಂಡೋಗಿ ಅಂತ ಹೇಳತ್ತಾನೆ. ಆ ಭಾವ ನನಗೇನಾದ್ರು ಇತ್ತು ಅಂತ ಅಂದ್ರೆ ಅದು ಕರ್ಮವಾಗುತ್ತದೆ ಹೊರತು ಕರ್ಮಯೋಗ ಆಗೋದಿಲ್ಲ. ಅದಕ್ಕೆ ಬದಲಾಗಿ ಅಕಸ್ಮಾತ್ ನೋಡಿದ್ರ ಇತ್ತ ಅಂತ ಕೇಳಿದಾಗ ಅಲ್ಲಿ ಭಾವವೇನಿತ್ತು, ಪಾಪ ನಾವ್ರು ನೋಡಿಲ್ಲ, ಅಕಸ್ಮಾತ್ ಹೇಳೋಣ, ನೋಡಿದ್ರೆ ಎತ್ತಿರ್ಲಿ ಅನ್ನೋ ಭಾವ ಇದ್ದಾಗ ಅದು ತಪ್ಪಾಗೋದಿಲ್ಲ. ಅದಕ್ಕೆ ಆಗಮ ಕರ್ಮ ಅಂದ್ರೆ ಅಷ್ಟು ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಅದಕ್ಕೆ ನಮ್ಮ ಜೊತೆ ಬಂದೇ ಬಿಡ್ತದೆ. ಜಗತ್ತು ಸೃಷ್ಟಿಯಾಗಿದೆ, ಇದಕ್ಕೆ ಬ್ರಹ್ಮನೇ ಕಾರಣ ಅಂತಲೂ ಗೊತ್ತು. ಈಗ ನಮಗೆ ಮಗು ಬೇಕು ಅಂತ ಕೇಳ್ಕೊಂತೀವಿ. ಮಗು ಬೇಕು ಅಂತಂದ್ರೆ ಸಂಕಲ್ಪವೇ, ಮಗು ಜನನವೇ ಫಲ ಕರ್ಮ. ತಂದೆ ಆದವನು ಉಪದೇಶ ನೀಡ್ತಾನೆ, ಏನಂತ? ಇದೇ ಯಜ್ಞ ಯಾಗವಾಗುತ್ತದೆ. ಯದ್ಗತ್ವಾನ ನಿವರ್ತಂತೆ ತದ್ಧಾಮ ಅಂತ. ಜ್ಞಾನ ನೀಡುವವನು ಗುರುವೇ. ಯಾರು ನಮಗ್ ಜ್ಞಾನ ನೀಡ್ತಾರೋ ಅವರು ಗುರುಗಳು. ನನ್ನ ಸ್ವಸ್ವರೂಪವನ್ನ ಯಾರು ತೋರಿಸಿಕೊಟ್ಟರೋ ಅವರೇ ನಿಜವಾದ ಜ್ಞಾನ ಗುರುಗಳು. ಜೀವ ಬ್ರಹ್ಮನಾಗಿ ಮಾರ್ಪಡಬೇಕು. ತಂದೆ ಕೊಡುವುದು ಆಚರಣೆ ವಿಧಾನವೇ ಆಗಿರ್ತದೆ. ಸಂಸ್ಕಾರ ಕೊಡುತ್ತಾನೆ, ಜ್ಞಾನವನ್ನ ಗುರು ನೀಡ್ತಾರೆ. ತಂದೆ ಏನ್ ಮಾಡ್ತಾರೆ? ಆಚರಣೆ ವಿಧಾನಗಳನ್ನ ತೋರ್ಸ್ಕೊಡ್ತಾ ಹೋಗ್ತಾರೆ. ಜ್ಞಾನವನ್ನ ನಮ್ಗೆ ಯಾರು ನೀಡ್ತಾರೆ? ಗುರುಗಳೇ ನೀಡ್ತಕ್ಕಂಥದ್ದು. ಯಜ್ಞವನ್ನ ಸೃಷ್ಟಿ ಎಂದು ಆಚರಿಸಿದರೆ ಈಶ್ವರ ಅರ್ಪಣ ಭಾವದಿಂದ ಮಾಡಿದ್ದೆ ಆದರೆ ಅದು ಭಾವದಿಂದ ಆಗುತ್ತೆ. ಈಗ ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ನಾನು ನಾಮಸ್ಮರಣೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕರ್ಮದ ಕೆಲಸ ಹೇಳಿದರೆ ನಾಮಸ್ಮರಣೆ ಮಾಡಿದ್ರೆ ಒಳ್ಳೇದಂತೆ ಅಂತ ಅಂದ್ಬಿಟ್ಟು ನಾನು ನಾಮಸ್ಮರಣೆನ ಮಾಡ್ತಾ ಹೋಗ್ತಾ ಇದ್ರೆ ಅದು ಕರ್ಮ ಆಗುತ್ತೆ ಹೊರತು ಸ್ವಲ್ಪ ಶುದ್ಧತೆ ಆಗುತ್ತಿಲ್ಲ ಅಂತಲ್ಲ. ಅದೇ ಪೂರ್ಣವಾದ ಶುದ್ಧವಾಗಿ ಕರ್ಮ ಕಳ್ಕೊಳಕ್ಕಾಗಲ್ಲ. ಕರ್ಮ ಕಳ್ಕೊಳ್ಳೋದು ಯಾವಾಗ? ಅದೇ ನಾಮಸ್ಮರಣೆಯನ್ನ ನಾವು ನಿಷ್ಕಾಮ ಭಾವದಿಂದ ನನ್ನ ಚಿತ್ತ ಶುದ್ಧಿಗಾಗಿ, ಪರಮಾತ್ಮ ನನ್ನ ಒಂದು ಭಾವನೆಗಾಗಿ ನಾನು ಮಾಡ್ತಾ ಇದ್ದೀನಿ ಅಂತ ಮಾಡಿದಾಗ ಅವನಿಗೆ ಸಾಧನೆ ಆಗುತ್ತೆ. ಅದಕ್ಕೆ ಹೇಳ್ತಾರೆ, ದೇವರ ಎದುರಿಗೆ ಕುಳಿತು ಮಾಡುವ ಪ್ರತಿಯೊಂದು ಕಾರ್ಯವು ಪೂಜೆನೇ ಪೂಜೆ ಆರಾಧನೆಯೇ ಆಗುತ್ತದೆ. ಹೀಗೆ ಜ್ಞಾನದಿಂದ ಆರಾಧನೆ ಮಾಡಬೇಕು. ತತ್ವ ಮಾನಸ ವಾಸ್ತವಿಕ ಸತ್ಯ ಸ್ಥಿತಿಯನ್ನ ನಾವು ತಿಳ್ಕೋಬೇಕು. ಆ ಜ್ಞಾನವನ್ನ ಹೋಗಲಾಡಿಸೋನೇ ಗುರು ಅಂತ ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡಾಗ ಮಾತ್ರ ನಮಗೆ ಜ್ಞಾನವು ವೃದ್ಧಿಸುತ್ತದೆ. ಅದಕ್ಕೆ ಹೇಳ್ತಾ ಇದ್ದಾನೆ, ಈ ಈಶ್ವರ ಕೃಷ್ಣರು ಜೀವನ ಲೋಕದಲ್ಲಿ ಯಾವ ಕರ್ಮವನ್ನು ಮಾಡದೆ ಯಾರು ಇರೋದಕ್ಕೆ ಸಾಧ್ಯವಿಲ್ಲ. ಅವರಿಗೆ ವಿಧಿಯ ನೀಡಿದ ಕರ್ಮಗಳನ್ನ ನಿಸ್ವಾರ್ಥವಾಗಿ ಮಾಡಲೇಬೇಕು. ಫಲದ ಅಪೇಕ್ಷೆ ಇಲ್ಲದೆ ಕರ್ತವ್ಯವನ್ನು ಭಗವಂತನಿಗೆ ಸಮರ್ಪಿಸುತ್ತದೆ ಎಂದು ನಿರ್ವಹಿಸಬೇಕು. ಇಲ್ಲಿ ಫಲದ ಅಪೇಕ್ಷೆ ಇಲ್ಲದೆ ಕರ್ತವ್ಯದ ದೃಷ್ಟಿಯಿಂದ ಎಲ್ಲವನ್ನ ಭಗವಂತನಿಗೆ ಅರ್ಪಣೆ ಮಾಡಿ ಮಾಡ್ತಾ ಇದ್ದೀನಿ ಅನ್ನೋ ಭಾವದಲ್ಲಿ ಮಾಡ್ಬೇಕು. ಯಜ್ಞಕ್ಕೆ ಸಮಾನವಾದದ್ದು ಯಜ್ಞ ಅಂತಂದ್ರೆ ನಾವು ಹೋಮವನ್ನ ಮಾಡಿ ಎಲ್ಲ ಹವಿಸುಗಳನ್ನ ಹಾಕಿ ಮಾಡ್ತೀವಲ್ಲ, ಆ ಹೋಮ ಅದೊಂದೇ ಯಜ್ಞ ಅಲ್ಲ. ಈ ಒಂದು ಜ್ಞಾನ ಯಜ್ಞ ಅಂತ ಅಂದ್ರೆ ನಾವು ಯಾವುದನ್ನ ನಿಷ್ಕಾಮ ಕರ್ಮ ಭಾವದಿಂದ ಫಲದ ಅಪೇಕ್ಷೆ ಇಲ್ಲದೆ ಪ್ರತಿನಿತ್ಯ ನಮ್ಮ ಜೀವನ ಶೈಲಿಯನ್ನ ಬದಲಾಯಿಸಿಕೊಂಡು ಆ ಒಂದು ಜೀವನವನ್ನ ಪ್ರಾರಂಭಿಸ್ತೀವೋ ಆಗ ನಮ್ಮ ಮನಸ್ಸಿನ ಗೊಂದಲಗಳು ದೂರ ಸರಿತದೆ. ಆವಾಗ ಇದು ಒಂದು ಯಜ್ಞಕ್ಕೆ ಸಮಾನವಾಗಿರ್ತಕ್ಕಂಥದ್ದು. ಯಜ್ಞ ಅಂತ ಅಂದ್ರೆ ಇಂದ್ರಿಯ ನಿಗ್ರಹವನ್ನ ಮಾಡುವುದು. ಇಂದ್ರಿಯಗಳು ಚಾಪಲ್ಯ ಹೆಚ್ಚುತ್ತಾನೆ ಇರ್ತದೆ. ನೋಡಿ ಆ ನಾಲಿಗೆ ಇದೆಯಲ್ಲ, ಆ ನಾಲಿಗೆ ತುದಿ ಮಾತ್ರನೇ ರುಚಿ ನೋಡೋದು.
ಇನ್ನೆಲ್ಲ ಸುಮ್ನೆ ಹೊಟ್ಟೆ ತುಂಬದಕ್ಕಾಗಿ ತಿನ್ನದೆ. ಆದ್ರೆ ನೋಡಿ ಎಷ್ಟು ಆಟ ಆಡ್ತೀವಿ ಅಂತ ಅಂದ್ರೆ, ಆ ನಾಲಿಗೆ ರುಚಿ ಒಂದು ಸಣ್ಣ ವಿತಿನ್ ಸೆಕೆಂಡ್ ತುದಿ ಸವಿಯೋದಕ್ಕೆ ಎಷ್ಟೆಲ್ಲಾ ನಮ್ಗೆ ಐಟಮ್ಗಳು ತಿಂದ್ರು ಸಮಾಧಾನ ಇಲ್ಲ. ಅದು ಬೇಕು ಇದು ಬೇಕು ಅಂತ ಮತ್ತೆ ನಾವು ಹೋಗ್ತಾ ಇರ್ತೀವಿ. ಯೋಚನೆ ಮಾಡಿ ನೋಡಿ, ಒಂದು ಜಿಫ್ಫಿ ನಾಲಿಗೆ ಚಾಪಲ್ಯವನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಎಲ್ಲ ಇಂದ್ರಿಯಗಳನ್ನ ನಾವು ಹೇಗೆ ಗೆಲ್ಲೋದಕ್ಕೆ ಸಾಧ್ಯ? ಕಣ್ಣು, ಕಿವಿ, ಮೂಗು, ನಾಲಿಗೆ, ಪಂಚೇಂದ್ರಿಯಗಳು ಸಹ ಆ ಒಂದು ಮುಖಾಂತರವಾಗಿ ಎಲ್ಲವನ್ನು ಕರ್ಮಯೋಗವಾಗಿ ಮಾಡ್ಕೋಬೇಕಲ್ವಾ? ಒಂದೊಂದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಂಡು ಯೋಗವಾಗಿ ಮಾಡ್ಕೊಳ್ತಾ ಹೋಗ್ಬೇಕು. ಇನ್ನ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅದಕ್ಕೆ ಹೇಳ್ತಾರೆ ಭಕ್ತಿ ಬುಕ್ಕಿಂಗ್ ಕೌಂಟರ್, ಮುಕ್ತಿ ಎಕ್ಸ್ಚೇಂಜ್ ಕೌಂಟರ್ ಅಂತ. ಭಕ್ತಿ ಕೌಂಟರ್ ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಅಂದ್ರೆ ಧರ್ಮ ಮಾರ್ಗದಲ್ಲಿ ನಡೆಯುತ್ತಾ ಕಾಮ ಕ್ರೋಧಗಳನ್ನ ಸಾಧನೆ ಮಾಡಿದ್ರೆ ಮೋಕ್ಷವನ್ನ ಪಡಿಬಹುದು. ಧರ್ಮವನ್ನ ಬಿಟ್ಟು ಕಾಮ ಅರ್ಥಗಳನ್ನ ಮಾಡಿದ್ದೆ ಆದ್ರೆ ಮೋಕ್ಷ ಖಂಡಿತ ನಮ್ಗೆ ದೊರಕೋದಿಲ್ಲ. ಕಾಮ ಅಂದ್ರೆ ಆಸೆ ಗೊತ್ತೇ ಇದೆ, ಅರ್ಥ ಅಂದ್ರೆ ಹಣ. ಇವೆರಡೇ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರನ್ನು ಕೊಲೆ ಮಾಡ್ತಾ ಇರ್ತಕ್ಕಂಥದ್ದು, ಸಂಹಾರ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಇವೆರಡನ್ನು ಮಾಡ್ಬೇಡ ಅಂತ ಯಾರು ಹೇಳಿಲ್ಲ, ಮಾಡು. ಧರ್ಮದ ಅನುಸಾರವಾಗಿ ಧರ್ಮದಿಂದ ಕೂಡಿರ್ತಕ್ಕಂತಹ ಒಂದು ಆಸೆಗಳನ್ನ ಇಟ್ಕೋ. ಹಣವನ್ನ ಸಂಪಾದಿಸು, ಅದನ್ನ ಧರ್ಮ ಮಾರ್ಗದಲ್ಲಿ ಸಂಪಾದಿಸು, ಧರ್ಮ ಮಾರ್ಗದಲ್ಲಿ ಸದ್ವಿನಿಯೋಗವನ್ನ ಮಾಡು. ಆಗ ನಿಜವಾಗಿಯೂ ಸಹ ನಿನ್ನ ಐಶ್ವರ್ಯವು ಸದಾ ಕಾಲ ಸ್ಥಿರವಾಗಿ ನಿನ್ನಲ್ಲಿ ಉಳಿತದೆ. ಮೋಸದಿಂದ ಬಂದ ದುಡ್ಡು ಮೋಸವಾಗಿ ಮತ್ತೊಂದು ರೀತಿ ಹೋಗುತ್ತದೆ. ಕಳ್ಳತನದಿಂದ ಬಂದ ದುಡ್ಡು ಮತ್ತೊಬ್ಬ ಕಳ್ಳನು ಕದ್ದು ಹೋಗುತ್ತಾನೆ. ಪಾಪ ಕರ್ಮಗಳು ನಮ್ಮಲ್ಲಿ ಹೀಗೆ ಹೆಚ್ಚಾಗ್ತಕ್ಕಂಥದ್ದು. ಅದಕ್ಕೆ ಧರ್ಮ ಮಾರ್ಗದಲ್ಲಿ ವ್ಯವಹಾರವನ್ನ ಮಾಡು, ಧರ್ಮ ಮಾರ್ಗದಲ್ಲಿ ಜೀವನ ಮಾಡು, ಧರ್ಮದಿಂದ ಕೂಡಿರುವ ಮಾತುಗಳನ್ನ ಮಾತನಾಡು. ಆಲೋಚನೆಗಳನ್ನು ಮಾಡ್ಬೇಕಾದ್ರೆ ಧರ್ಮ ಏನ್ ಹೇಳಿದೆ, ಶಾಸ್ತ್ರ ಏನ್ ಹೇಳಿದೆ, ಇದಕ್ಕೆ ಅನುಸಾರವಾಗಿ ಆಲೋಚನೆಗಳನ್ನ ಮಾಡು. ಆವಾಗ ನೋಡು ಎಲ್ಲವೂ ಸಹ ಸಂಸ್ಕಾರಯುತವಾಗಿ ಕೂಡಿರ್ತದೆ. ಆಗ ನಾವು ಮಾಡುವ ಸಂಕಲ್ಪ, ನೋಡುವ ನೋಟ, ಆಚರಣೆ ಎಲ್ಲವೂ ಸಹ ಶುದ್ಧವಾಗೇ ಇರ್ತದೆ. ಈ ಶುದ್ಧತೆಯನ್ನ ನೀನು ಮಾಡದೆ ಇಂದ್ರಿಯಗಳನ್ನ ನಿಗ್ರಹ ಮಾಡ್ತಕ್ಕಂಥದ್ದು, ವಿಜ್ಞಾನಗಳನ್ನ ನಾಶ ಮಾಡುವಂತಹ ಪಾಪದ ಪ್ರತಿರೂಪವಾದಂತಹ ಬಯಕೆಗಳನ್ನ ನಾವೇನ್ ಮಾಡ್ಬೇಕಿಲ್ಲಿ ಪರಿಹಾರ ಮಾಡಿಕೊಳ್ಳಬೇಕು. ನಮ್ಗೇನಾದ್ರೂ ನೋವಾದ್ರೆ, ಕಷ್ಟ ಆದ್ರೆ, ಸಾವು ಬಂದ್ರೆ ತುಂಬಾ ದುಃಖ ಹೊಂತೀವಿ. ದೇವರ ಕರುಣೆ ಇಲ್ಲರೆ ಕಿತ್ಕೊಂಡ್ಬಿಟ್ಟ ಅಂತ ಹೇಳ್ತೀವಿ. ಖಂಡಿತ ಅವನು ಕಿತ್ಕೊಂಡಿಲ್ಲ, ಅವನು ಯಾರನ್ನೂ ಕಿತ್ಕೊಳ್ಳೋದಿಲ್ಲ. ನಮ್ಮನ್ನು ಸದಾ ರಕ್ಷಣೆ ಮಾಡ್ತಾ ಇರ್ತಾನೆ. ನಮ್ಮ ಕರ್ಮದ ಅನುಸಾರವಾಗಿ ನಮ್ಮ ಆಯುಷ್ಯ ಮುಗ್ದಿದ್ರೆ ಹೋಗ್ತೀವಿ, ಕರ್ಮದ ಅನುಸಾರವಾಗಿ ನಾವು ಆರೋಗ್ಯವನ್ನ ಪಡ್ಕೊಳ್ತಾ ಇರ್ತೀವಿ. ಅದಕ್ಕೆ ಎಲ್ಲವನ್ನ ಜಯಿಸ್ಬೇಕು ಅಂತಕ್ಕಂಥದ್ದೇ ಈ 3ನೇ ಅಧ್ಯಾಯದಲ್ಲಿ ಮುಖ್ಯವಾಗಿ ಹೇಳಿರ್ತಕ್ಕಂತಹ ಒಂದು ಸಾರವಾಗಿರ್ತಕ್ಕಂಥದ್ದು. 3ನೇ ಅಧ್ಯಾಯದಲ್ಲಿ ಮುಖ್ಯವಾಗಿ ನಮ್ಗೆಲ್ಲ ಹೇಳ್ತಾ ಇದ್ದಾನೆ, ಇಂದ್ರಿಯಗಳನ್ನ ನಿಗ್ರಹಿಸ್ಬೇಕು. ಇಂದ್ರಿಯಗಳು ಶ್ರೇಷ್ಠ, ಇಂದ್ರಿಯಗಳಿಗಿಂತ ಮನಸ್ಸು ಉತ್ತಮ, ಮನಸ್ಸಿಗಿಂತಲೂ ಬುದ್ಧಿ ಹೆಚ್ಚು, ಬುದ್ಧಿಗಿಂತ ಆತ್ಮನೇ ಶ್ರೇಷ್ಠನಾಗಿರ್ತಕ್ಕಂಥವನು. ಅರ್ಜುನ, ನಿನಗೆ ಅನೇಕ ಜನ್ಮಗಳು ಬಂದು ಹೋಗುವೆ, ಅವುಗಳು ನಾನೆಲ್ಲ ತಿಳ್ಕೊಂಡಿದ್ದೀನಿ, ನೀನು ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ನಾನು ಅಜಯ, ಅವ್ಯಯ, ಪ್ರಾಣಿಗಳಿಗೆ ಪ್ರಭುವಾದ ನಾನು ನಿನ್ನ ಪ್ರಕೃತಿಯನ್ನ ನಾಶ ಮಾಡು ನನ್ನ ಮಾಯಾ ವಿಲಾಸದಿಂದ ನಿನ್ಗೆ ಹೇಳ್ತೀನಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮನಂ ಸುಜಾಮ್ಯನ. ಹಾಗೆ ಧರ್ಮವು ಗ್ಲಾನಿಗಾಗಿ ಅಧರ್ಮವು ಅಭಿವೃದ್ಧಿ ಆದಾಗ ನಾನು ನನ್ನನ್ನ ಸೃಷ್ಟಿ ಮಾಡಿಕೊಳ್ಳುತ್ತೇನೆ. ಯಾವಾಗ ಇಲ್ಲಿ ಅಧರ್ಮ ಹೆಚ್ಚಾಗುತ್ತದೆ ಅಂತ ಸಮಯದಲ್ಲಿ ಮತ್ತೆ ಧರ್ಮವನ್ನ ಸೃಷ್ಟಿ ಮಾಡೋದಕ್ಕೋಸ್ಕರ ನಾನಿಲ್ಲಿ ಮತ್ತೆ ಜನ್ಮವನ್ನ ತಾಳಿ ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಪರಿತ್ರಾಣಾಯ ಸಾಧೂನ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ. ಅಂದ್ರೆ ಸಾಧುಗಳ ರಕ್ಷಣೆಗಾಗಿ, ದುಷ್ಕೃತಿಗಳ ವಿನಾಶಕ್ಕಾಗಿ ನಾನೇನ್ ಮಾಡ್ತಾ ಇದ್ದೀನಿ, ಸಾಧುಗಳನ್ನ ರಕ್ಷಣೆ ಮಾಡ್ಬೇಕು, ದುಷ್ಕೃತಿಗಳನ್ನ ನಾಶ ಮಾಡ್ಬೇಕು. ಧರ್ಮ ಸಂಸ್ಥಾಪನೆ ಮಾಡ್ಬೇಕಾದ್ರೆ ಅದಕ್ಕೆ ಯುಗದಲ್ಲೂ ನಾನು ಮತ್ತೆ ಪರಿತ್ರಾಣಾಯ ಸಾಧುನ ಮತ್ತೆ ನಾನು ಹುಟ್ಟಿ ಬರ್ತೇನೆ. ಧರ್ಮ ಸಂಸ್ಥಾಪನೆಗಾಗಿ ಮತ್ತೆ ಹುಟ್ಟಿ ಬರ್ತೇನೆ. ಅದಕ್ಕೆ ನೀನು ರಾಗ, ಭಯ, ಕ್ರೋಧಗಳನ್ನ ಬಿಟ್ಟು ನನ್ನಲ್ಲೇ ಮನಸ್ಸಿಟ್ಟು ನನ್ನನ್ನೇ ಆಶ್ರಯಿಸಿಕೊಂಡು ಅನೇಕರು ಜ್ಞಾನ ತಪಸ್ಸಿನಿಂದ ಪವಿತ್ರರಾಗಿ ನನ್ನ ಭಾವವನ್ನೇ ಹೊಂದಿದ್ದಾರೆ. ಅರ್ಜುನ,
ನೀನು ಸಹ ಯಥಾರ್ಥವಾಗಿ ತಿಳಿದುಕೊಂಡು ಜನ್ಮಗಳನ್ನ ಜನಿಸದೆ ನನ್ನನ್ನು ಪಡೆಯುತ್ತೀಯಾ, ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೋ. ಕರ್ಮಗಳು ನನ್ನನ್ನ ಅಂಟುವುದಿಲ್ಲ, ನನಗೆ ಕರ್ಮ ಫಲದಲ್ಲಿ ಆಶೆಯೂ ಇಲ್ಲ. ಆ ರೀತಿ ನೀನು ನನ್ನನ್ನು ಆರಾಧಿಸಿದೆ ಆದ್ರೆ ನಿನಗೆ ಯಾವ ಕರ್ಮಗಳು ಕಟ್ಟಿಟ್ಟು ಇರ್ಬುತ್ತಿ ಅಲ್ಲ. ಕರ್ಮವೆಂದರೆ ಅಕರ್ಮ ಅಂದ್ರೇನು, ಕರ್ಮ ಅಂದ್ರೆ ಏನು ಎರಡು ನಿಂಗೆ ತಿಳಿಸಿದ್ದೀನಿ. ಕವಿಗಳು ಕೂಡ ಭ್ರಾಂತರಾಗ್ತಾರೆ. ಯಾವುದನ್ನ ತಿಳಿದುಕೊಂಡರೆ ಸಂಸಾರದ ಬಂಧನದಿಂದ ಮುಕ್ತನಾಗುತ್ತೀಯೋ ಆ ಕರ್ಮ ರಹಸ್ಯವನ್ನ ನಿನಗೆ ತಿಳಿಸಿದ್ದೇನೆ. ಇಲ್ಲಿ ಶಾಸ್ತ್ರ ವಿಹಿತ ಕರ್ಮದಲ್ಲಿ, ನಿಷಿದ್ಧ ಕರ್ಮದಲ್ಲಿ, ಅಕರ್ಮದಲ್ಲಿಯೂ ನೀನು ತಿಳಿದುಕೊಳ್ಬೇಕು. ಕರ್ಮಗತಿಯೇ ತುಂಬಾ ಕಷ್ಟಕರವಾಗಿರ್ತಕ್ಕಂಥದ್ದು. ಅದಕ್ಕೆ ಯಾರು ಕರ್ಮದಲ್ಲಿ ಅಕರ್ಮದಲ್ಲಿ ಕರ್ಮವನ್ನ ನೋಡುವನೋ ಮನುಷ್ಯರಲ್ಲಿ ಬುದ್ಧಿವಂತನು, ಅವನೇ ಯೋಗಿ. ಎಲ್ಲಾ ಕರ್ಮಗಳನ್ನು ಮಾಡಿದನು. ಕರ್ಮದಲ್ಲಿ ಅಕರ್ಮ ಅಂತಂದ್ರೆ ಕರ್ಮವೇ ಇಲ್ದಿರ್ತಕ್ಕಂಥದ್ದು, ಎಲ್ಲವೂ ಯೋಗ ಆಗ್ತಕ್ಕಂಥದ್ದನ್ನ ನೋಡುವ ಅಭ್ಯಾಸವನ್ನ ಬೆಳೆಸ್ಕೋಬೇಕು. ಕಾಮ ಸಂಕಲ್ಪಗಳಿಂದ ವರ್ಜಿತನಾಗಿ ಜ್ಞಾನಾಗ್ನಿಯಿಂದ ಕರ್ಮಗಳನ್ನ ಸುಟ್ಟು ಬೂದಿ ಮಾಡ್ಬೇಕು. ಆಮೇಲೆ ಚೆನ್ನಾಗಿ ಜ್ಞಾಪಕ ಇಟ್ಕೋ ಅರ್ಜುನ, ದೊರೆತದ್ದರಲ್ಲಿ ಎದೃಚ್ಛ ಲಾಭ ಸಂತುಷ್ಟೋ, ದೊರೆತದಲ್ಲಿ ತೃಪ್ತಿಯನ್ನ ಪಡ್ಬೇಕು. ದ್ವಂದ್ವಗಳಿಗೆ ಅವಕಾಶವನ್ನ ಕೊಡ್ಬೇಡ. ಮಾತ್ಸರ್ಯ ಹೊಟ್ಟೆ ಕಿಚ್ಚು ಪಡೋದು ಬೇಡ. ಲಾಭಗಳಲ್ಲಿ ನೀನು ಸಮಬುದ್ಧಿ ಉಳ್ಳವನಾಗು. ಆಗ ಕರ್ಮ ಮಾಡಿದ್ರು ಸಹ ನೀನು ಯಾವುದಕ್ಕೂ ಬದ್ಧನಾಗಿ ಇರೋದಿಲ್ಲ. ಇದನ್ನ ನೀನ್ ಚೆನ್ನಾಗಿ ತಿಳ್ಕೋಬೇಕು. ಬ್ರಹ್ಮಾರ್ಪಣಂ ಬ್ರಹ್ಮಹಾವಿಹಿ ಬ್ರಹ್ಮಾಗ್ನೋ ಬ್ರಹ್ಮಣೋ ಉತಂ ಬ್ರಹ್ಮೈವತೇನ ಗಂತವ್ಯಂ. ಬ್ರಹ್ಮ ಕರ್ಮ ಸಮಾಧಿನ ಅಂದ್ರೆ ಅರ್ಪಣೆ ಬ್ರಹ್ಮ, ಹವಿಸ್ಸು ಬ್ರಹ್ಮ, ಅಗ್ನಿ ಬ್ರಹ್ಮ, ಹೋಮ ಬ್ರಹ್ಮ ರೂಪವಾದ ಕರ್ಮದಲ್ಲಿರ್ತಕ್ಕಂಥ ಸಮಾಧಿಸ್ಥನಾದ ಪುರುಷನು ಹೊಂದುವುದು ಯಾರು? ಎಲ್ಲವೂ ಬ್ರಹ್ಮನಿಂದಲಾಗಿದ್ದು. ಕೊನೆಗೆ ನಾನು ಯಾರನ್ನ ಸೇರ್ತೀನಿ? ಯಜ್ಞವೆಲ್ಲ ಮಾಡಿ ಬ್ರಹ್ಮನನ್ನೇ ಸೇರ್ತೀನಿ. ಅದಕ್ಕೋಸ್ಕರ ಶ್ರೋತ್ರಾದಿ ಇಂದ್ರಿಯಗಳನ್ನ ಹೋಮ ಮಾಡ್ತಾರೆ, ಆದ್ರೆ ಶಬ್ದಾದಿ ವಿಷಯಗಳನ್ನ ಇಂದ್ರಿಯಾಜ್ಞೆಗಳಲ್ಲಿ ಹೋಮ ಮಾಡ್ಬೇಕು. ಸರ್ವಾಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಾಣಿ ಚಾಪರೆ ಅಂದ್ರೆ ಎಲ್ಲಾ ಇಂದ್ರಿಯ ಕರ್ಮಗಳನ್ನು, ಪ್ರಾಣ ಕರ್ಮಗಳನ್ನ ಯಾವ್ದ್ರಿಂದ ಮಾಡ್ಬೇಕು? ಜ್ಞಾನದಿಂದ ಪ್ರಕಾಶಿಸುವ ಆತ್ಮ ಸಂಯಮ ಅಂತಕ್ಕಂಥದ್ದು ಮುಖ್ಯವಾದದ್ದು. ಆ ಆತ್ಮ ಸಂಯಮೆಂಬ ಯೋಗಾಗ್ನಿಯಲ್ಲಿ ಹೋಮವನ್ನ ಮಾಡ್ಬೇಕು. ಅದಕ್ಕೆ ನೀನು ಹೇಳ್ತಾ ಇದೀನಿ, ಚೆನ್ನಾಗಿ ಅರ್ಥ ಮಾಡ್ಕೋ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನ. ಈ ಜ್ಞಾನವನ್ನ ತತ್ವವೇತರಾಗಿರ್ತಕ್ಕಂಥ ಜ್ಞಾನಿಗಳು ಹೇಳಿದರೆ, ದೀರ್ಘ ನಮಸ್ಕಾರದಿಂದ ಭಗವಂತನಿಗೆ ದೀರ್ಘ ನಮಸ್ಕಾರ, ಗುರುವಿಗೆ ದೀರ್ಘ ನಮಸ್ಕಾರ ಮಾಡೋದ್ರಿಂದ ಮತ್ತೆ ಬಹುವಿಧವಾದ ಪ್ರಶ್ನೆಗಳನ್ನ ಮಾಡ್ತಾನೆ ಇರ್ಬೇಕು, ಜ್ಞಾನದ ಪ್ರಶ್ನೆಗಳನ್ನ. ಆಗ ಗುರು ಅದನ್ನ ಉತ್ತರ ಕೊಡ್ತಾ ಹೋಗ್ತಾರೆ. ಆಗ ನಿನಗೆ ಎಲ್ಲವೂ ಜ್ಞಾನವನ್ನ ಅರಿತುಕೊಂಡ್ರೆ ಈ ಮೋಹ ಅಂತಕ್ಕಂಥದ್ದು ಬರೋದಿಲ್ಲ. ಜ್ಞಾನದಿಂದಲೇ ಎಲ್ಲವೂ ಸಹ ಜಯಿಸೋದಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು. ಪಾಪಿಗಳನ್ನೆಲ್ಲ ಅತಿ ಪಾಪಿಯಾಗಿದ್ದರೂ ಸಹ ಅವನು ಜ್ಞಾನ ಅಂತಕ್ಕಂಥ ಒಂದನ್ನ ಪಡ್ಕೊಂಡು ಆ ನಾವೆಯಿಂದ ಸಮಸ್ತ ಪಾಪಗಳನ್ನು ದಾಟುವ ಸಾಧ್ಯತೆ ಇದೆ ಅವನಿಗೆ. ಅದಕ್ಕೋಸ್ಕರವೇ ಈ ಲೋಕದಲ್ಲಿ ಜ್ಞಾನಕ್ಕೆ ಸರಿ ಸಮಾನವಾದ ಪವಿತ್ರ ವಸ್ತು ಮತ್ತೊಂದು ಇಲ್ಲ. ಯೋಗ ಸಿದ್ಧಿಯನ್ನ ಪಡೆದಿರ್ತಕ್ಕಂಥವನು ಕಾಲಕ್ರಮದಲ್ಲಿ ಏನ್ ಮಾಡ್ತಾನೆ? ಜ್ಞಾನಂ ಅಂದ್ರೆ ಅವನೇ ಸ್ವಯಂ ಜ್ಞಾನವನ್ನ ಪಡ್ಕೊಂಡ್ಬಿಡ್ತಾನೆ. ಅದಕ್ಕೋಸ್ಕರ ನೀನು ಚೆನ್ನಾಗಿ ಅರ್ಥ ಮಾಡ್ಕೋ. ಅಜ್ಞಾನದ ಉಂಟಾದ ನಿನ್ನ ಹೃದಯಕ್ಕಿಂತ ಸಂಶಯವನ್ನ ಜ್ಞಾನ ಖಡ್ಗದಿಂದ ಕತ್ತರಿಸಾಕು. ಕರ್ಮ ಯೋಗವನ್ನ ಮಾಡು. ಎದ್ದೇಳು. ಯೋಗದಿಂದ ಕರ್ಮಗಳನ್ನ ಸನ್ಯಾಸ ಮಾಡಿ ಜ್ಞಾನದಿಂದ ಸಂಶಯವನ್ನ ಕತ್ತರಿಸಿಕೊಂಡಿರುವ ಆತ್ಮವಂತನನ್ನ ಕರ್ಮ ಬಂಧಿಸಲಾರದು. ನೀನ್ ಚೆನ್ನಾಗಿ ತಿಳ್ಕೊ. ತಸ್ಮಾ ಜ್ಞಾನ ಸಂಭೂತಂ ರುಸ್ಸಂ ಜ್ಞಾನಾಸಿನಾತ್ಮನಃ ಚಿತ್ವೇನಂ ಸಂಶಯಂ ಯೋಗಂ ಅತಿಷ್ಠೋತಿಷ್ಠ ಭಾರತ. ಅಜ್ಞಾನದಿಂದ ಉಂಟಾದ ನಿನ್ನ ಹೃದಯಗತ ಸಂಶಯವನ್ನ ಜ್ಞಾನ ಖಡ್ಗದಿಂದ ಕತ್ತರಿಸಾಕು. ಕರ್ಮಯೋಗವನ್ನ ಮಾಡು. ಎದ್ದೇಳು ಅಂತ ಹೇಳಿ ಭಗವಂತ ಪೂರ್ಣವಾಗಿ 3ನೇ ಅಧ್ಯಾಯದಲ್ಲಿ ಆ ಒಂದು ಜ್ಞಾನವನ್ನ ಅವನಿಗೆ ತಿಳಿಸ್ಕೊಡ್ತಾ ಇದ್ದಾನೆ. ಕರ್ಮದಿಂದ ನಾವು ಹೇಗೆ ಮಾಡ್ಬೇಕು, ಆ ಕರ್ಮವನ್ನ ಹೇಗೆ ಜಯಿಸ್ಬೇಕು, ಇಂದ್ರಿಯಗಳಿಂದ ನಾವು ಹೇಗೆ ಹೊರ ಬರ್ಬೇಕು ಅಂತಕ್ಕಂಥದ್ದನ್ನ ಅವನು ತಿಳಿಸ್ಕೊಡ್ತಾ ಇದ್ದಾನೆ. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ಥಪ್ಯಾತ್ಮಾನಮಾತ್ಮನ ಜಹಿ ಶತ್ರು ಮಹಾಭಾವೋ ಕಾಮರೂಪಂ ದುರಾಸದಂ. ಈ ವಿಧವಾಗಿ ಬುದ್ಧಿಗಿಂತ ಹೆಚ್ಚನಾದ ಆತ್ಮನನ್ನ ತಿಳಿದುಕೊಂಡು ತನ್ನನ್ನು ತಾನೇ ಸ್ಥಿರಪಡಿಸಿಕೊಂಡು ದುರ್ಜಯವಾದ ಶತ್ರುವನ್ನ ಕಾಮವನ್ನ ಜಯಿಸು, ಕರ್ಮವನ್ನ ಜಯಿಸು. ಫಲದ ಅಪೇಕ್ಷೆ ಇಲ್ಲದೆ ನಿಷ್ಕಾಮ ಕರ್ಮವನ್ನ ಮಾಡಿ ನೀನು ಯುದ್ಧವನ್ನ ಮಾಡ್ಬೇಕಾಗಿದೆ. ಇಲ್ಲಿ ಯಾವುದೇ ನಿನ್ನ ಭಾವದನ್ನು ನೀನು ಯುದ್ಧ ಮಾಡ್ತಾ ಇಲ್ಲ, ಕೇವಲ ಶರೀರ ಭಾವದಲ್ಲಿ ಮಾಡ್ತಾ ಇದೀಯ ಅಷ್ಟೇ. ಆ ಜ್ಞಾನವನ್ನ ಚೆನ್ನಾಗಿ ತಂದುಕೋ. ಕರ್ಮ
ಯಾವುದನ್ನು ಬಿಟ್ಟಿದ್ದಲ್ಲ, ಆದ್ರ ಕರ್ಮವನ್ನ ಯೋಗ ಮಾಡೋದೇ ನಿಜವಾದ ಸಾಧನೆ ಎಂಬುದಾಗಿ ಮೂರನೇ ಅಧ್ಯಾಯದಲ್ಲಿ ಪೂರ್ಣವಾಗಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾನೆ. ಮುಗಿಯಿತು. ಹೇಳ್ತಾ ಇದ್ದಾನೆ, ಬುದ್ಧಿ ಮನಸ್ಸು ಆತ್ಮವೇ ಉತ್ತಮ. ಆಗ ಕೋರಿಕೆಗಳನ್ನು ಪ್ರೇರಿಸುವ ಇಂದ್ರಿಯಗಳ ಮೂಲಕ ಬರುವ ಆಪತ್ತು ಏನಿದೆ, ಮನಸ್ಸಿನ ಮೂಲಕ ಜಯಿಸು, ಮನಸ್ಸನ್ನ ನಿಗ್ರಹಿಸು, ಬುದ್ಧಿಯನ್ನ ಶುಚಗೊಳಿಸು, ಆತ್ಮ ತತ್ವವನ್ನ ತಿಳಿದುಕೊಂಡು ಶಾಶ್ವತವಾದ ಆನಂದವನ್ನ ಹೊಂದಬಹುದು. ಈ ರೀತಿಯಾಗಿ ನೀನು ಈ ಸ್ಥಿತಿಯಲ್ಲಿ ಶಾಶ್ವತವಾದ ಸಾಧನೆ ಮಾಡು ಎಂಬುದಾಗಿ ತಿಳಿಸಿದ್ದಾನೆ. ಇಲ್ಲಿಗೆ ಮೂರನೇ ಕಾರ್ಯಕ್ರಮದ ಪುಣ್ಯವು ಭಗವಂತ ನುಡಿಸಿದಾನ ಆಶ್ರಮದಲ್ಲಿ ತಿಳ್ಕೊಂಡಿದ್ವಿ. ಈ ಒಂದು ಸಾರವನ್ನ ಚಿಂತನೆಯನ್ನ ಭಗವಂತನ ಪಾದ ಪದ್ಮಗಳಲ್ಲಿ, ಪೂಜ್ಯ ಮಾತಾಜಿಯವರಾಗಿರ್ತಕ್ಕಂಥ ರಾಜೇಶ್ವರಕ್ಕನವರ ಪಾದ ಪದ್ಮಗಳಲ್ಲಿ, ಪೂಜ್ಯ ಶ್ರೀ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮೀಜಿಯವರ ಪಾದ ಪದ್ಮಗಳಲ್ಲಿ ಅರ್ಪಿತ ಮಾಡೋಣ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀ ಗುರುದೇವ.